ಹುಡುಗಾಟ. ಮದ್ವೆಗೆ ಮುಂಚೆ ಅಂತೂ ಅವಳ ಮುಖ ನೋಡಕ್ ಬಿಡ್ಲಿಲ್ಲ. ನನ್ ಗೋಳಿಕೊಂಡು ನಗ್ತಾ ಇದ್ದೀರಾ? ಏನು ನನ್ನ ಮೊಮ್ಮಗನಿಗೆ ನಾನ್ ತಮಾಷೆ ಮಾಡಬಾರ್ದಾ? ಇನ್ನೊಂದ್ಸರಿ ಹೀಗೆ ಮಾಡಿದ್ರೆ ನಿಮ್ ಯಾರ ಜೊತೆನೂ ನಾನು ಮಾತಾಡಲ್ಲ ಅಷ್ಟೇ. ಬೇಜಾರಾಯ್ತಾ? ಆಗದೆ ಇರುತ್ತಾ? ಈಗ ನಿನ್ ರೂಮ್ ಹೋಗು, ಅವ್ನು ಕಾಯ್ತಾ ಇರ್ತಾಳೆ. ಅಲ್ಲೂ ಅದೇ ರೀತಿ ಮಾಡಿ. ಇಲ್ವೋ, ಅಲ್ಲಿ ನೀನ್ ಮೆಚ್ಚಿದ ರಾಧೇನೇ ಕಾಯ್ತಾ ಇರ್ತಾಳೆ ಕಣೋ. ನಿಜ ಹೇಳ್ತಿದ್ದೆ ತಾನೆ? ನಿಜವಾಗ್ಲು. ಯಾಕೋ ಏನೋ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟೆ. ಆದ್ರೆ ಈಗ ನನಗೆ ಗೊತ್ತಾಗಿದೆ, ಅವರು ನನ್ನ ಜಾಗದಲ್ಲಿ ವಿಷ ಹಾಕನ್ನು ನೆನೆಸ್ಕೊಂಡು ತುಂಬಾ ದುಃಖ ಪಡ್ತಾರೆ. ಆದ್ರೆ ನಾನು ಏನ್ ಮಾಡ್ಲಿ ಕೃಷ್ಣ? ಕೃಷ್ಣ, ನನ್ನ ಭಕ್ತಿ ನಿಜಾನೇ ಆಗಿದ್ರೆ ಅವರು ವಿಶಾಖನೇ ತನ್ನ ಹೆಂಡತಿ ಅಂತ ಭಾವಿಸಿ ಅವ್ರ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು. ನನ್ನ ಇದೊಂದು ಮಾತನ್ನ ನಡೆಸ್ಕೊಡು ಕೃಷ್ಣ, ದಯವಿಟ್ಟು ಇದೊಂದು ಮಾತನ್ನ ನಡೆಸ್ಕೊಡು. ಅಜ್ಜಿ ಹೇಗೆ ಆಟ ಆಡಿಸ್ಬಿಟ್ರು ಗೊತ್ತಾ ನನ್ನ? ಒಳ್ಳೆ ಪೆದ್ದನ್ ಥರ ಒಂದು ಬೊಂಬೆ ಮುಂದೆ ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ ಎಲ್ಲ ಹೇಳ್ಕೊತಾ ಇದ್ದೆ. ಆದರೆ ಇವಾಗ ಟೈಮ್ ವೇಸ್ಟ್ ಮಾಡಲ್ಲ. ಈ ಗುಂಗಟ್ಟಿದೆಯಲ್ಲ, ಇದೇ ನನ್ನ ದೊಡ್ಡ ಶತ್ರು. ಇನ್ನಿದ್ರ ಅವಶ್ಯಕತೆ ನಿನಗಿಲ್ಲ. ಯಾರು ನೀವು? ನಾನಾ? ಹೌದು, ನೀವೇ. ಮತ್ತೆ ತಮಾಷೆ ಮಾಡಿದಾನ ಆ ರಾಜು? ನೀವತ್ತು ಬಿಡಲ್ಲ. ರಾಜು, ಒಂದು ನಿಮಿಷ. ರಾಜುನ ಯಾಕೆ ಕರೀತಿದ್ದೀರಾ? ಅವನ ಕಾಲರ್ ಹಿಡಿದು ಕೇಳೋಕೆ ನಿಮ್ಮನ್ನು ಯಾಕೆ ಇಲ್ಲಿ ಕೂರಿಸಿದ್ದು ಅಂತ. ಅವಾಗ ನೋಡಿದ್ರೆ ಆ ಬೊಂಬೆ, ಇವಾಗ ನೋಡಿದ್ರೆ ನೀವು. ತಮಾಷೆಗೂ ಒಂದು ಮಿತಿ ಇರುತ್ತೆ. ಅವನ ಕಾಲರ್ ಹಿಡಿದು ಕೇಳ್ತೀನಿ, ನಿಮ್ಮನ್ನು ಯಾಕೆ ಇಲ್ಲಿ ಕೂರಿಸ್ತಾ ಅಂತ. ತಮಾಷೆ? ತಮಾಷೆನ ನೀವು ಮಾಡ್ತಾ ಇದ್ದೀರಾ, ಅದು ನಿಮ್ಮ ಹೆಂಡತಿ ಹತ್ರ. ಹೆಂಡತಿ? ಯಾವ ಹೆಂಡತಿ? ನಿಮ್ಮನ್ನು ಯಾವಾಗಲೇ ಮದುವೆ ಆದೆ ನಾನು? ನಾವು ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಹೊರಟೋಗಿ. ನೋಡಿ, ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಈ ತಮಾಷೆನ ಇಲ್ಲೇ ನಿಲ್ಲಿಸ್ಬಿಡಿ. ಪ್ಲೀಸ್ ವಿಶಾಖನ್ ಕಳಿಸಿ, ಪ್ಲೀಸ್. ನಾನೇ ವಿಶಾಖ? ನೋಡಿ, ರಾಜು ಅಜ್ಜಿ ಹೇಳಿದ್ರಂತ ನೀವು ನಾಟಕ ಮಾಡ್ತೀರ, ದಯವಿಟ್ಟು ನಿಲ್ಲಿಸಿ. ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ರಾಜನ್ ಮಾತ್ರ ಸುಮ್ಮನೆ ಬಿಡಲ್ಲ. ರಾಜು, ಒಂದು ನಿಮಿಷ. ರಾಜು, ರಾಜು. ರಾಜು ಯಾಕೋ ನಿಂಗೆ ಬೇಕೀಗ? ವಿಶು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಷ್ಟೊತ್ತಲ್ಲಿ ವಿಶಾಖ ಜೊತೆ ರೂಮಲ್ಲಿ ಇರ್ಬೇಕು ತಾನೆ? ಅಜ್ಜಿ, ಅದು ವಿಶಾಖ. ಏನು ಗುಂಗ ತೆಗ್ದ ತಕ್ಷಣ ವಿಶಾಖ ದೆವ್ವ ಆಗ್ಬಿಟ್ಲಾ? ಅಥವಾ ಪ್ರಜ್ಞೆನೇ ಕಳ್ಕೊಂಡ್ಬಿಟ್ಲಾ? ಲವ್ ಮಾಡುವಾಗ ಕಾಗಿನೂ ಕೋಗಿಲೆ ಹಾಕಿ ಕಾಣಿಸುತ್ತಂತೆ. ಮದ್ವೆ ಆದ್ಮೇಲೆ ಗೊತ್ತಾಗೋದು ಯಾವುದು ಅಸಲಿ, ಯಾವುದು ನಕಲಿ ಅಂತ.